Hi children, good morning. Welcome to today's EVS class. So children, ನಾವಿಷ್ಟು ದಿನ ಬ್ರಿಡ್ಜ್ ಕೋರ್ಸ್ ಕ್ಲಾಸಸನ್ನು ಅಟೆಂಡ್ ಮಾಡಿದ್ವಿ ಅಲ್ವಾ ಮಕ್ಕಳೇ. ಸೊ ಟುಡೇ ಆನ್ವರ್ಡ್ಸ್ ವಿ ಆರ್ ಸ್ಟಾರ್ಟಿಂಗ್ ದ lesson, isn't it? See children, this is your EVS book part 1 reader. ಓಕೆನಾ ಮಕ್ಕಳೇ? ಸೊ ನಿಮ್ಮ EVS ಬುಕ್ಕು ಇದು ಮಕ್ಕಳೇ, ಓಕೆನಾ? ಎನ್ವೈರನ್ಮೆಂಟಲ್ ಸೈನ್ಸ್ class 1 and part 1. Okay children, so children, in this year we are having 7 units, but part 1 ನಲ್ಲಿ ನಮಗೆ 4 units ಇರುತ್ತೆ. ಓಕೆನಾ ಮಕ್ಕಳೇ? ಸೊ we are having 4 units in part 1. Okay, so the first lesson is human body and safety. See children, the first lesson of in EVS is human body and safety children. So in this lesson what we can navenella kaliತೀವಿ? See children, in this lesson we are going to learn the body parts, inner and outer body parts, parts of face, sense organs, private body parts, good and bad touch, and safety rules. So see children, so ಈ ಫಸ್ಟ್ ಯೂನಿಟಲ್ಲಿ ನಾವು ಇದಿಷ್ಟು ಟಾಪಿಕ್ಸ್ ಬಗ್ಗೆ ನಾವು ಕಲ್ತ್ಕೊಳ್ತೀವಿ ಮಕ್ಕಳೇ, ಓಕೆನಾ? ಸಿ ಯಾವುದೆಲ್ಲ ಕಲ್ತ್ಕೊಳ್ತೀವಿ ಹೇಳಿ? ಯೂನಿಟ್ 1ನಲ್ಲಿ ಬಾಡಿ ಪಾರ್ಟ್ಸ್ನ ಕಲ್ತ್ಕೊಳ್ತೀವಿ, ಇನ್ನರ್ ಆ್ಯಂಡ್ ಔಟರ್ ಬಾಡಿ ಪಾರ್ಟ್ಸನ್ನು ಕಲ್ತ್ಕೊಳ್ತೀವಿ, ಪಾರ್ಟ್ಸ್ ಆಫ್ ಫೇಸನ್ನು ಕಲ್ತ್ಕೊಳ್ತೀವಿ, ಸೆನ್ಸ್ ಆರ್ಗನ್ಸ್, private body parts, good and bad touch, and safety rules. Okay children, so children, ಹಾಗಿದ್ರೆ ನಾವು ಇವತ್ತು ಯಾವ್ದು ಕಲಿಯೋದು? So today we are learning parts of body children. Okay, are you ready? Yes, so you all know very well the parts of body, isn't it children? See, what do you call this? Neck. NECK, neck. ಹೇಳಿ ಮಕ್ಕಳೇ, NECK, neck. So touch your neck and tell children, this is my neck. ಹೇಳಿ ಮಕ್ಕಳೇ. So keep your finger and touch to your neck and say, this is my neck. ಹೇಳಿ ಮಕ್ಕಳೇ, ನಿಮ್ಮ ಬೆರಳನ್ನು ಕುತ್ತಿಗೆ ಹತ್ರ ಇಟ್ಕೊಂಡು ಹೇಳಿ, this is my neck. Okay, next, brain, isn't it children? So brain help us to think alva. So idu namge, this is an important part of our body. Okay children, so brain is a very important part of our body. This is inside our body, inner body part children. Okay, so come on, say the spelling. BRAIN, brain. ಹೇಳಿ ಮಕ್ಕಳೇ, BRAIN, brain. Very good. Next, eyes. ಹೇಳಿ, eyes. So what we can do from these body parts? Yes, we can see ಅಲ್ವಾ ಮಕ್ಕಳೇ? ಸೊ ನಾವು ಎಲ್ಲನೂ ನೋಡ್ಬೋದು, ಪ್ರಕೃತಿ ನೋಡ್ಬೋದು ಅಲ್ವಾ? ವಿ ಕ್ಯಾನ್ ಸಿ ದ ಕಲರ್ಸ್, ವಾಟ್ ಎವರ್ ದ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ? ವಿತ್ ದ ಹೆಲ್ಪ್ ಆಫ್ ಐಸ್ ವಿ ಕ್ಯಾನ್ ಸಿ ಆಲ್ ದ ಥಿಂಗ್ಸ್ ಅಲ್ವಾ ಮಕ್ಕಳೇ? ಸೊ ಟಚ್ ಯೋರ್ ಐಸ್ ಆ್ಯಂಡ್ ಸೇ, ದೀಸ್ ಆರ್ ಮೈ ಐಸ್. ಹೇಳಿ ಮಕ್ಕಳೇ, ದೀಸ್ ಆರ್ ಮೈ ಐಸ್. ಓಕೆನಾ? ಸೊ ಇದು ನಿಮ್ಮ ಕಣ್ಣುಗಳು. ಸೊ ವಿ ಹ್ಯಾವ್ ಟು ಕೀಪ್ ಐಸ್ ಸೇಫ್ ಅಲ್ವಾ? ಸೊ ನಮ್ಮ ಕಣ್ಣನ್ನು ನಾವು ಸೇಫಾಗಿ ಇಟ್ಕೊಬೇಕು, ಬಿಕಾಸ್ ನಮ್ಮ ಕಣ್ಣಿಗೆ ಏನಾರು ಆದರೆ ನಾವು ಏನಾಗುತ್ತೆ? ಕ್ಯಾನ್ ವಿ ಸಿ ಚಿಲ್ಡ್ರನ್? ನೋ, ವಿ ಕ್ಯಾನ್ ನಾಟ್ ಸಿ. ಸೊ ವಿ ಹ್ಯಾವ್ ಟು ಕೀಪ್ ಐ ಸೇಫ್ಟಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್, ನೋಸ್. NOSE, ನೋಸ್. ಹೇಳಿ ಮಕ್ಕಳೇ, NOSE, ನೋಸ್. ಸಿ, this is your nose. Keep your finger on your nose children and say, this is my nose. ಹೇಳಿ ಮಕ್ಕಳೇ, this is my nose.
ಸೊ ಈ ನೋಸ್ ಏನು ಮಾಡುತ್ತೆ ನಮಗೆ? ಎಸ್, ಇಟ್ ಹೆಲ್ಪ್ ಅಸ್ ಟು ಬ್ರೀತ್ ಅಲ್ವಾ ಮಕ್ಕಳೇ? ಸೊ ನಮಗೆ ಉಸಿರಾಡಲಿಕ್ಕೆ ಈ ನೋಸ್ ತುಂಬ ಹೆಲ್ಪ್ ಮಾಡುತ್ತೆ. ಇಸಂಟ್ ಇಟ್ ಚಿಲ್ಡ್ರನ್? ವಿ ಬ್ರೀತ್ ಔಟ್ ಆ್ಯಂಡ್ ಬ್ರೀತ್ ಇನ್ ವಿತ್ ದ ಹೆಲ್ಪ್ ಆಫ್ nose, isn't it? So we are taking oxygen into our body ಅಲ್ವಾ? ಸೊ ನಾವು ಗಾಳಿಯನ್ನು ನಾವು ಒಳಗಡೆ ತಗೊಳ್ಳೋದು ಯಾವ ಆರ್ಗನ್ ಮುಖಾಂತರ, ಯಾವ ಬಾಡಿ ಪಾರ್ಟ್ಸ್ ಮುಖಾಂತರ ಮಕ್ಕಳೇ? ನೋಸ್. ಓಕೆನಾ? ನೆಕ್ಸ್ಟ್ ಇಯರ್ಸ್. ಇಯರ್ಸ್, EARS, ಇಯರ್ಸ್. ಹೇಳಿ ಮಕ್ಕಳೇ, EARS, ಇಯರ್ಸ್. ಸೊ ಚಿಲ್ಡ್ರನ್, touch your ears. How many ears you are having, children? Yes, you are having 2 ears ಅಲ್ವಾ ಮಕ್ಕಳೇ? ಎಷ್ಟು ಕಿವಿ ಇದೆ ನಿಮಗೆ? ನಿಮಗೆ 2 ಕಿವಿ ಇದೆ ಅಲ್ವಾ? ಸೊ ಟಚ್ ಯೋರ್ ಇಯರ್ಸ್ ಆ್ಯಂಡ್ ಸೇ ಚಿಲ್ಡ್ರನ್, ದೀಸ್ ಆರ್ ಮೈ ಇಯರ್ಸ್. ಹೇಳಿ ಮಕ್ಕಳೇ, ದೀಸ್ ಆರ್ ಮೈ ಇಯರ್ಸ್. Okay, so this part of our body help us to listen ಅಲ್ವಾ? ನಮಗೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಬೇರೆಯವರು ಮಾತಾಡುವಂಥ ಸೌಂಡ್ಸ್ ವಿ ಕ್ಯಾನ್ ಇಯರ್. ವಿತ್ ದ ಹೆಲ್ಪ್ ಆಫ್ ಇಯರ್ಸ್ ವಿ ಕ್ಯಾನ್ ಇಯರ್. isn't it children? ನೆಕ್ಸ್ಟ್ and. HAND, hand. ಹೇಳಿ ಮಕ್ಕಳೇ, HAND, hand. So this is a part of our body, isn't it? So what all can we do with the help of hand, children? So ನಾವು ಕೈಯಿಂದ ಏನೆಲ್ಲ ನಾವು ಮಾಡ್ತೀವಿ ಹೇಳಿ? Yes, this hand help us to write or hold the things, isn't it? And do so many works. We can do so many works with the help of our hand ಅಲ್ವಾ ಮಕ್ಕಳೇ? ಸೊ ನಮ್ಮ ಕೈಯಿಂದ ನಾವು ಏನಾದ್ರು ಒಂದು ವಸ್ತುವನ್ನು ಲಿಫ್ಟ್ ಮಾಡೋದಾಗಲಿ ಅಥವಾ ಬುಕ್ಕನ್ನು ಓಪನ್ ಮಾಡುವಂಥದ್ದಾಗಲಿ, ಲಿಫ್ಟ್ ಮಾಡುವಂಥದ್ದಾಗಲಿ ಅಥವಾ ಬರೀಲಿಕ್ಕೆ ನಮಗೆ ಹ್ಯಾಂಡು ತುಂಬಾ ಹೆಲ್ಪ್ ಮಾಡುತ್ತೆ ಅಲ್ವಾ ಮಕ್ಕಳೇ? ಆ್ಯಂಡ್ ಆಲ್ಸೋ ಟು ಹ್ಯಾವ್ ಫುಡ್ ಅಲ್ವಾ? ಸೊ ನಾವು ಊಟ ಮಾಡೋದು ವಿತ್ ದ ಹೆಲ್ಪ್ ಆಫ್ ಅವರ್ ಹ್ಯಾಂಡ್, isn't it children? Yes. Next, see children, fingers. ಹೇಳಿ, fingers. FINGERS, fingers. Come on, repeat with me children. FINGERS, fingers. How many fingers you are having, children? Yes, you are having 10 fingers ಅಲ್ವಾ ಮಕ್ಕಳೇ? ಸೊ ಈಚ್ ಹ್ಯಾಂಡ್ ಈಸ್ ಹ್ಯಾವಿಂಗ್ 5 fingers. ನಮಗೆ ಎಷ್ಟು ಹ್ಯಾಂಡ್ ಇದೆ? ವಿ ಆರ್ ಹ್ಯಾವಿಂಗ್ 2 hands ಆ್ಯಂಡ್ ವಿ ಆರ್ ಹ್ಯಾವಿಂಗ್ 10 fingers ಅಲ್ವಾ ಮಕ್ಕಳೇ? ಎಸ್, ಸಿ ಯು ಕ್ಯಾನ್ ಸಿ ಯೋರ್ ಫಿಂಗರ್ಸ್ ಆ್ಯಂಡ್ ಟೆಲ್, ದೀಸ್ ಆರ್ ಮೈ ಫಿಂಗರ್ಸ್. ನಿಮ್ಮ ಬೆರಳುಗಳನ್ನು ನೋಡ್ಕೊಂಡು ಹೇಳಿ ಮಕ್ಕಳೇ, ದೀಸ್ ಆರ್ ಮೈ ಫಿಂಗರ್ಸ್. ಶೇಕ್ ಯೋರ್ ಫಿಂಗರ್ಸ್ and tell, there are 10 fingers in my hands. ಹೇಳಿ ಮಕ್ಕಳೇ, there are 10 fingers in my hands. Okay? Next, elbow. See children, we call it as elbow. Say ELBOY, elbow. ಹೇಳಿ ಮಕ್ಕಳೇ, ELBOY, elbow. ವೆರಿ ಗುಡ್. ಸೊ ಎಲ್ಲರೂ ನಿಮ್ಮ ಎಲ್ಬೋನ ಟಚ್ ಮಾಡಿ. ಎಸ್, ನಿಮಗೆ ಎಲ್ಬೋನ ಟಚ್ ಮಾಡಿ ಹೇಳಿ, ದಿಸ್ ಈಸ್ ಮೈ ಎಲ್ಬೋ. ಹೇಳಿ ಮಕ್ಕಳೇ, ದಿಸ್ ಈಸ್ ಮೈ ಎಲ್ಬೋ. ಎಸ್. ನೆಕ್ಸ್ಟ್, ಲೆಗ್. LEG, ಲೆಗ್. ಹೇಳಿ ಮಕ್ಕಳೇ, LEG, leg. So, how many legs you are having? Yes, you are having 2 legs. ಅಲ್ವಾ ಮಕ್ಕಳೇ? ಸೊ ನಿಮಗೆ ಎಷ್ಟು ಕಾಲುಗಳಿದೆ? 2 ಕಾಲುಗಳಿದೆ ಅಲ್ವಾ ಮಕ್ಕಳೇ? ಸೊ ವಿತ್ ದ ಹೆಲ್ಪ್ ಆಫ್ ಲೆಗ್ ವಿ ಕ್ಯಾನ್ ವಾಕ್, ಜಂಪ್, ರನ್, isn't it? Yes, so ನಾವು ಕಾಲಿಂದ ಓಡ್ತೀವಿ, ನಡಿತೀವಿ, ಜಂಪ್ ಮಾಡ್ತೀವಿ, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಡ್ಯಾನ್ಸ್, isn't it children? Yes. Next, toy.
ಹೇಳಿ toy. T-O-E, toy. So children, we are having 10 toes in our legs. So we are having 2 legs and so ಒಂದೊಂದು ಲೆಗ್ಗಲ್ಲೂ ನಮಗೆ 5 toes ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಅದ್ರಲ್ಲಿ ನಮಗೆ 10 toes ಇರುತ್ತೆ. ಓಕೆನಾ? Next, so children, all of you open your SR1. So whenever you are attending the class, children, you should be ready with your student reader. Okay? So open your textbook. ಅವಾಗಲೇ ನಾನು ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸಿದ್ನಲ್ಲ, ಆ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೇಜನ್ನು ಓಪನ್ ಮಾಡಿ. ಫಸ್ಟ್ ಲೆಸನ್ ಎಂದು SR1 ಓಪನ್ ಮಾಡಿದ್ರಲ್ವಾ? ಸಿ ಚಿಲ್ಡ್ರನ್, ಅವರ್ ಬಾಡಿ. This is our body. We have all the same body parts. Our body parts help us in doing different actions. ಇಲ್ಲಿ ನೋಡಿ ಮಕ್ಕಳೇ, ಸೊ ಆಲ್ ಹ್ಯೂಮನ್ ಬೀಯಿಂಗ್ ಅಲ್ವಾ? ಸೊ ಪ್ರಪಂಚದಲ್ಲಿರುವಂಥ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಸೇಮ್ ಬಾಡಿ ಪಾರ್ಟ್ಸ್ ಇರುತ್ತೆ, ಇಸಂಟ್ ಇಟ್? ಸೊ ವಿ ಆರ್ ಆಲ್ ಹ್ಯಾವಿಂಗ್ ದ ಸೇಮ್ ಬಾಡಿ ಪಾರ್ಟ್ಸ್. ಓಕೆ ಚಿಲ್ಡ್ರನ್, our body parts help us in doing different action. See children, so our body parts, for example, head, neck, shoulder, elbow, hands, finger. ನಮ್ಮ ಬಾಡಿ ಪಾರ್ಟ್ಸ್ ಏನಾಗ್ತಿದೆ, ಡಿಫ್ರೆಂಟ್ ಟೈಪ್ಸ್ ಆಗಿರುವಂಥ ಆ್ಯಕ್ಷನ್ಸನ್ನು ಮಾಡುತ್ತೆ ಅಲ್ವಾ ಮಕ್ಕಳೇ? ಎಸ್. ಸೊ ಶಲ್ ವಿ ಸಿ ಒನ್ಸ್ ಅಗೇನ್ ಆ ಬಾಡಿ ಪಾರ್ಟ್ಸ್ ಚಿಲ್ಡ್ರನ್? ಎಸ್. ಸಿ ಚಿಲ್ಡ್ರನ್, head. Come on, repeat with me children. Head, brain, neck, shoulder, elbow, and fingers, knees, knee. ನನ್ನೊಟ್ಟಿಗೆ ಹೇಳ್ತಾ ಇದ್ದೀರಲ್ವಾ? ನಾನು 2 ಟೈಮ್ಸ್ ಹೇಳ್ತಾ ಇದ್ದೀನಲ್ಲ, ಅಥವಾ ನಾನು 1 ಟೈಮ್ ನಾನು ಹೇಳಿ ಆದಮೇಲೆ ನಾನು ಸೆಕೆಂಡ್ ಟೈಮ್ ಹೇಳ್ತೀನಲ್ಲ, ಆವಾಗ ನೀವು ನನ್ನೊಟ್ಟಿಗೆ ಹೇಳಿ ಮಕ್ಕಳೇ. ಓಕೆನಾ? leg, toes, stomach. So children, this is our body parts. Okay children, so in the body parts, some parts are inside our body, some are outer body parts. Okay na makle? So ಸ್ವಲ್ಪ parts ಅನ್ನು ನಾವು ಈಸಿಯಾಗಿ ನೋಡ್ತೀವಿ. We can see our body parts, but some body parts is inside our body. ನಮ್ಮ ದೇಹದ ಒಳಗಡೆ ಇರುತ್ತೆ. ಅದು ಯಾವುದು ನೋಡಿ? ಸ್ಟಮಕ್. ಸೊ ಸ್ಟಮಕ್ ಎಲ್ಲಿದೆ? ಹೊಟ್ಟೆ ಅಲ್ವಾ? ಸೊ ಹೊಟ್ಟೆ ಎಲ್ಲಿದೆ ನಮಗೆ? ಸ್ಟಮಕ್ಕು ಇಟ್ ಈಸ್ ಇನ್ಸೈಡ್ ಆ ಬಾಡಿ. ನಮ್ಮ ಬಾಡಿಯ ಒಳಗಡೆ ಈ ಒಂದು ಪಾರ್ಟ್ ಇದೆ. ಆ್ಯಂಡ್ ಆಲ್ಸೋ ಬ್ರೈನ್. ಸೊ ವಿ ಆರ್ ಹ್ಯಾವಿಂಗ್ ಹೆಡ್ ಅಲ್ವಾ? ಸೊ ತಲೆ ಒಳಗಡೆ ನಮಗೆ ಮೆದುಳು ಎಲ್ಲಿದೆ ಮಕ್ಕಳೇ? ತಲೆ ಒಳಗಡೆ ನಮಗೆ ಮೆದುಳು ಇದೆ ಅಲ್ವಾ? ಎಸ್. ಸಿ ಬ್ರೈನ್ ಈಸ್ ಅ ಇನ್ನರ್ ಬಾಡಿ ಪಾರ್ಟ್ಸ್. ಆ್ಯಂಡ್ ಲೆಟ್ ಅಸ್ ಸಿ ದ ಔಟರ್ ಬಾಡಿ ಪಾರ್ಟ್ಸ್. ನೋಡಿ ಔಟರ್ ಬಾಡಿ ಪಾರ್ಟ್ಸ್ ಯಾವ್ದು ನೋಡಿ ಮಕ್ಕಳೇ? ಹೆಡ್, ನೆಕ್, ಶೋಲ್ಡರ್, ಹ್ಯಾಂಡ್ಸ್, fingers, elbow, legs, knees, toes are the outer body parts. The parts which we can see. ನಾವು ನೋಡ್ತೀವಿ ಅಲ್ವಾ? ಅದನ್ನು ನಾವು ಔಟರ್ ಬಾಡಿ ಪಾರ್ಟ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಸಿ ಚಿಲ್ಡ್ರನ್, ಯು ಕ್ಯಾನ್ ಸಿ ಯೋರ್ ಹೆಡ್ ಅಲ್ವಾ? ನಿಮ್ಮ ತಲೆಯನ್ನು ನೀವು ನೋಡ್ಬೋದು, isn't it children? And also you can see your neck. ನಿಮ್ಮ ಕತ್ತನ್ನು ಕೂಡ ನೀವು ನೋಡಬಹುದು ಅಲ್ವಾ? ದ್ಯಾನ್ ಶೋಲ್ಡರ್, ಭುಜ, ಅದನ್ನು ಕೂಡ ನೀವು ನೋಡ್ಬೋದು. ದ್ಯಾನ್ ಹ್ಯಾಂಡ್ಸ್. ಸೊ ಯು ಆರ್ ಹ್ಯಾವಿಂಗ್ 2 hands. ಯು ಕ್ಯಾನ್ ಲುಕ್ ಯೋರ್ 2 hands, isn't it children? ಆ್ಯಂಡ್ ಫಿಂಗರ್ಸ್. ಸೊ ಫಿಂಗರ್ಸನ್ನು ಕೂಡ ನೀವು ನೋಡಬಹುದು. ಎಲ್ಬೋನು ನೀವು ಏನು ಮಾಡ್ಬೋದು? ನೋಡ್ಬೋದು ಅಲ್ವಾ? ದ್ಯಾನ್ ಲೆಗ್ಸ್, ಕಾಲುಗಳು. ಸೊ ನಿಮ್ಮ ಕಾಲನ್ನು ಕೂಡ ನೀವು ನೋಡಬಹುದು. ನೋಡಿ, ಹಾಗೆ ನಾನು ಹೇಳ್ತಾ ಇರುವಂಥ ಬಾಡಿ ಪಾರ್ಟ್ಸನ್ನು ನೀವು ನೋಡ್ಬೋದಲ್ವಾ? ಎಸ್. ದ್ಯಾನ್
ನೀಸ್ ನಿಮ್ಮ ಮಂಡಿ ಮೊಣಕಾಲು ನೋಡ್ಬೋದಲ್ವ ಮಕ್ಕಳೇ. ದ್ಯಾನ್ ಟೋಸ್ ಬೆರಳುಗಳು, ಕಾಲಲ್ಲಿರುವಂಥ ಬೆರಳುಗಳು ನೋಡ್ಬೋದಲ್ವ ನೀವು ಇದನ್ನೆಲ್ಲನೂ. ಎಸ್, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ, ಔಟರ್ ಬಾಡಿ ಪಾರ್ಟ್ ಅಂತ ಹೇಳಿ ಕರಿತೀವಿ ಮಕ್ಕಳೇ. ದ ಪಾರ್ಟ್ಸ್ ವಿಚ್ ವಿ ಕ್ಯಾನ್ ಸಿ ವಿ ಕಾಲ್ ಇಟ್ ಆಸ್ ಔಟರ್ ಬಾಡಿ ಪಾರ್ಟ್ಸ್. ದ್ಯಾನ್ ಇನ್ನರ್ ಬಾಡಿ ಪಾರ್ಟ್ಸ್. ಸೊ ಇನ್ನರ್ ಬಾಡಿ ಪಾರ್ಟ್ಸ್ ಅಂದರೆ ನಮ್ಮ ಬಾಡಿಯ ಒಳಗಡೆ ಇರೋದು, ವಿಚ್ ವಿ ಕೆನ್ ನಾಟ್ ಸಿ, ನಮಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ಇನ್ನರ್ ಬಾಡಿ ಪಾರ್ಟ್ಸ್ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಸಿ, ಸ್ಟಮಕ್ ಆ್ಯಂಡ್ ಬ್ರೈನ್ ಆರ್ ಇನ್ಸೈಡ್ ಆ ಬಾಡಿ ಅಲ್ವಾ, ಇದು ನಮ್ಮ ದೇಹದ ಒಳಗಡೆ ಇದೆ. ಸೊ ವಿ ಕೆನ್ ನಾಟ್ ಸಿ ಚಿಲ್ಡ್ರನ್, ಬಟ್ ವಿ ಆರ್ ಆಲ್ಸೋ ಹ್ಯಾವಿಂಗ್ some more parts in our body that all will learn in the future classes. ಓಕೆನಾ ಮಕ್ಕಳೇ. ಸೊ ಇವಾಗ ನಿಮ್ಗೆಲ್ಲರಿಗೂ ಗೊತ್ತು ಸ್ಟಮಕ್ ಎಲ್ಲಿದೆ, ಬ್ರೈನ್ ಎಲ್ಲಿದೆ ಅಂತ ಅಲ್ವಾ ಮಕ್ಕಳೇ. ಎಸ್, ಸಿ ಚಿಲ್ಡ್ರನ್, I hope you all understood today's topic, body parts, isn't it? So children, today you are having the homework. ಓಕೆನಾ ಮಕ್ಕಳೇ. ಸೊ ನಿಮಗೆ ಇವತ್ತು ಹೋಮ್ವರ್ಕ್ ಇದೆ. ಇಲ್ಲಿ ನೋಡಿ ಮಕ್ಕಳೇ, ಹೋಮ್ವರ್ಕ್ ಬುಕ್ಕಲ್ಲಿ, ನಿಮ್ಮ EVS ಹೋಮ್ವರ್ಕ್ ಬುಕ್ಕಲ್ಲಿ ನೀವು ಏನು ಬರಿಬೇಕು, ಬ್ರೈನ್, ಹೆಡ್ ಆ್ಯಂಡ್ ನೆಕ್, ಲೆಗ್, ಟೋಸ್, ಈ 6 ಬಾಡಿ ಪಾರ್ಟ್ಸನ್ನು ನೀಟಾಗಿ one ಬಾಡಿ ಪಾರ್ಟ್ಸನ್ನು 5 ಟೈಮ್ಸ್, ಈಚ್ ಬಾಡಿ ಪಾರ್ಟ್ಸ್ ಯು ಹ್ಯಾವ್ ಟು ರೈಟ್ 5 ಟೈಮ್ಸ್ ಇನ್ ಯೋರ್ ಹೋಮ್ವರ್ಕ್ ಬುಕ್ ಚಿಲ್ಡ್ರನ್. ಓಕೆನಾ. ಸೊ ವೆನ್ ಯು ಆರ್ ರೈಟಿಂಗ್ ಯು ಶುಡ್ ಜಾಯಿನ್ ದ ಲೆಟರ್ಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ನೀಟ್ಲಿ ಇನ್ 4-line book ಚಿಲ್ಡ್ರನ್. ಓಕೆನಾ. ನೌ ಐ ವಿಲ್ ಶೋ ಯು how to write in your homework book this body parts. Okay children. So children, now I'll show you how to write brain, BRAIN, brain. So ನೀಟಾಗಿ ನೀವು ಇದೇ ರೀತಿ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬೇಕು, ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ಇಟ್ number 1 children. Okay, and the second one is you have to write the numbers neatly children. Okay na. Next, HAND, hand. ನೋಡಿ ಎಷ್ಟು ನೀಟಾಗಿ ಲೈನ್ ಟಚ್ ಅಲ್ಲ ಅದೇ ಥರ ಬರೀಬೇಕು ನೀವು. ಓಕೆನಾ ಮಕ್ಕಳೇ. ದೆನ್ ದ ಥರ್ಡ್ ಒನ್ HEAD, head. Touch the lines and write neatly children. Okay. Then the fourth one is NECK, neck. ಹೇಳಿ ಮಕ್ಕಳೇ, NECK, neck. And the fifth one is LEG, leg. And the sixth one is TOES, toes. ಸೊ ನೋಡಿ ಮಕ್ಕಳೇ, ನಾನಿಲ್ಲೀಗ 6 ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಲ್ಲ, ಅದನ್ನು ನೀಟಾಗಿ ನಾನು ಒನ್ ಟೈಮ್ ಬರೆದಿದ್ದೀನಿ. ನೀವು ಇದನ್ನೇ 5 ಟೈಮ್ಸ್ ನೀಟಾಗಿ ಬರೀಬೇಕು. ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಹೆಡ್ಡಿಂಗ್ ಹೋಮ್ವರ್ಕ್. ಓಕೆ ಚಿಲ್ಡ್ರನ್. ಸೊ ವೆನ್ ಯು ಆರ್ ರೈಟಿಂಗ್, ಯುವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ವೆರಿ ನೀಟ್ ಚಿಲ್ಡ್ರನ್. ನೀಟಾಗಿ ನೀವು ಬರಿಬೇಕು ಮಕ್ಕಳೇ. ಓಕೆನಾ. ಈ ರೀತಿ ನೀಟಾಗಿ 6 ಟೋಸನ್ನು ನೀವು ನೀಟಾಗಿ 1 by 1 ನೀಟಾಗಿ ಬರೀಬೇಕು. ಓಕೆ. ಎಸ್. ಸೊ ಚಿಲ್ಡ್ರನ್, ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ today's class. The topic is parts of our body, and there is a 6 body parts homework. Write neatly in your homework book as I showed you. Okay na makle. Thank you children.